ನಮಗೆ ಒಂದು ನಮ್ಮ ಪಕ್ಷಕ್ಕೆ ದೊಡ್ಡ ಒಂದು ದುರ್ಗಂಡ ಆಗಿದೆ. ಇವತ್ತಿನ ದಿನ ದುದೈರ್ವಿ ದಿನ. ಇದನ್ನು ದೇವರು ನಮ್ಮ ಪಕ್ಷಕ್ಕೂ ತುಂಬಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಸಹ ಅವ್ರ ಕುಟುಂಬದವ್ರಿಗೂ ತುಂಬ ದುರ್ಗಂಡ ಆತ್ಮೆ ಇದ್ದಿದ್ದು, ಈಗ ನಿಂತಿದ್ದ ಆತ್ಮನು ಈಗ ದುದೈರ್ಯವಾಗಿ ಈ ದುರ್ಮರಣ ಹೊಂದುತ್ತಾರೆ ಅಂತ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಅವ್ರ ಕುಟುಂಬಕ್ಕೂ ಸಹ ದೇವರು ಒಳ್ಳೆ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ, ಆ ದುಧೈರ್ಯವನ್ನು ತುಂಬಿಕೊಡಲಿ ಅಂತ. ರಾಜಕೀಯದಲ್ಲಿ ಹೇಳಬೇಕಾದ್ರೆ ನಾನು ಭೂ ಅಭಿವೃದ್ಧಿ ಬ್ಯಾಂಕ್ ಅದೇ ಇದು ನಿರ್ದೇಶಕ ಆಗಿದ್ದಾಗ ಅಪ್ಲಿಕೇಶನ್ ಒಂದು ಫಿಲಪ್ ಮಾಡ್ಕೊಂಡು ಬಾಪ ಅಂತೇಳಿ ಕರೆದು ನಾನು ತಂದು ಡೈರೆಕ್ಟ್ರ್ ಮಾಡಿ ಆಮೇಲೆ ಅಧ್ಯಕ್ಷರು ಮಾಡಿದೆ. ಬ್ಯಾಂಕನ್ನು ಒಳ್ಳೆ ರೀತಿಯಲ್ಲಿ ತಂದುಕೊಟ್ಟ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾವುದೇ ಆಗಲಿ ಬ್ಯಾಂಕನ್ನು PLD ಭೂ ಅಭಿವೃದ್ಧಿ ಬ್ಯಾಂಕು ತುಂಬ ಲಾಸ್ ಆಗಿತ್ತು. ಅದ್ರ ಜೊತೆಗೆ ಸೇರಿ ಅಧ್ಯಕ್ಷನಾಗಿ 2 ಸಲ ಅಧ್ಯಕ್ಷನಾದರು. ನನ್ನ ಜೊತೆಯಲ್ಲಿ ನಮ್ಮ ಪುತ್ತೂರು ಶೇಣಣ್ಣ ಇದ್ದರು. ಇವರು ತುಂಬ ಸಹಕರಿಸಿದ್ರು 2 ಸಲ ಅಧ್ಯಕ್ಷರಾಗೋದು ಕೂಡ. ಇಬ್ಬರು ಮಾಡಿ 2 ಸಲ ಅಧ್ಯಕ್ಷರಾದರು. ಚೆನ್ನಾಗಿ ಬ್ಯಾಂಕನ್ನು ಒಳ್ಳೆ ಒಂದು ಗುಣಮಟ್ಟ ತಂದಾಗ DCC ಬ್ಯಾಂಕು ಇದು ಬಂದಿದೆ ಅಣ್ಣ ಅಂತೇಳಿ ನಾನು ಬ್ಲಾಕ್ ಅಧ್ಯಕ್ಷರಾಗಿದ್ದೆ. ಕೇಳಿದ್ರು, ಹಾಕಪ್ಪ ನೀನೇ ಅಪ್ಲಿಕೇಶನ್ ಹಾಕಪ್ಪ ಅಂತೇಳಿ. ಆಮೇಲೆ ಬೇರೆಯವರು ಇದನ್ನು ವಾಪಸ್ ತೆಗಿಸಿ DCC ಬ್ಯಾಂಕ್ ನಿರ್ದೇಶಕರಾಗಿ ಕೂಡ ಮಾಡಿದ್ರು. ಅದಾದ ತಕ್ಷಣ ಅಪೆಕ್ಸ್ ಬ್ಯಾಂಕು ಬೇಕು ಅಂತೇಳಿದ್ರು. ಸಾಮಾನ್ಯ ನಮ್ಮ ನಾಯಕರಾದಂಥ KH ಮುನಿಯಪ್ಪನವರು ಮನೆಯಲ್ಲಿ ಹೋಗಿ ಶಿವಾರೆಡ್ಡಿಯವರು ಅದಕ್ಕೆ ಫೈಟ್ ಇದ್ದಿದ್ದು. ಆ ಶಿವಾರೆಡ್ಡಿಯವ್ರನ್ನ ಕರೆದು 3 ಗಂಟೆ ಸುಮಾರು ನಿದ್ದೆ ಇಲ್ಲ, ಊಟ ಇಲ್ಲ, 3 ಗಂಟೆ ಹೊತ್ತುವರೆಗೂ ಇದ್ದು ನೀಲಕಂಠೇಗೌಡನ್ನೇ ಇನಾನಮಸ್ ಮಾಡಿ ಅಪೆಕ್ಸ್ ಬ್ಯಾಂಕು ಆದರು. ಆಮೇಲೆ ನಮ್ಮ ತಾಲೂಕಿನ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬಂತು. ಈ ನಮ್ಮ ಎಮ್ಮೆನತ್ತ ಹತ್ಕುಂಟ ಗ್ರಾಮ ಮಧ್ಯದಲ್ಲಿ ಈ ಆಂಜನೇಯ ದೇವಸ್ಥಾನ ಅಲ್ಲೊಂದಿದೆ. ಅಲ್ಲಿ ಮೀಟಿಂಗ್ ಸೇರಿದ್ರು ಎಲ್ಲ, ನಮ್ಮ ಹೋಬಳಿ ಎಲ್ಲ ಸೇರಿದಾಗ ಎಲ್ಲರೂ ನೀನು ನಿಲ್ಲೋ ಇಲ್ಲದ್ರೆ ನಿಲ್ಲಿಸ್ಬೇಕು ಅಂತೇಳಿ ಹಿಡ್ಕೊಂಡ್ರು. ಅವಾಗ ನನಗೆ ಬೇಡಪ್ಪ ಅಂತೇಳಿ ನಿಲ್ಲಪ್ಪ ನೀನೇ ಅಂತೇಳಿದ್ರು. ಅಲ್ಲಿಂದ ನಾನು ಅಲ್ಲಿ ಗೆದ್ದ. ಅಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಒಳ್ಳೆ ಹೆಸರು ಗಳಿಸ್ದ. 2ನೇ ಮಾತೇನಿಲ್ಲ. ಅದು ಎಲ್ಲಿನೋ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗೇ ಮಾಡ್ದ. ಅಲ್ಲಿಂದ ಮತ್ತೆ ಬಂದು DCC ಬ್ಯಾಂಕ್ ಆಯಿತು. ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಫಸ್ಟ್ ಪೀರಿಯಡ್ನಲ್ಲೇ ಮಾಡಿದ್ವಿ ನಾವು. ಅಧ್ಯಕ್ಷರು ಮಾಡಿ ಮತ್ತು ಇವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ. ಅದರಲ್ಲಿ ಕೂಡ ಒಳ್ಳೆ ಇತ್ತೀಚೆಗೆ ಒಳ್ಳೆ ಗುಣಮಟ್ಟವಾಗಿ ಎಲ್ಲರನ್ನು ಸಹಕರಿಸ್ಕೊಂಡು ದೊಡ್ಡವ್ರನ್ನೆಲ್ಲ ಒಟ್ಟುಗೂಡಿಸಿ ಈ ನಡುವೆ ಒಳ್ಳೆ ಸಭೆಗಳು ಮಾಡಿಸಿ ಎಲ್ಲ ಮಾಡಿ ಪಕ್ಷವನ್ನು ಕಟ್ಟೋ ರೀತಿಯಲ್ಲಿ ಈ ದುರ್ಗಂಡ ಆಯಿತು, ಈ ಒಂದು ದುರ್ಮರಣ ಆಯಿತು. ನಮಗೂ ಪಕ್ಷಕ್ಕೂ ಕೂಡ ಭಾರಿ ಅನಾನುಕೂಲ ಆಯಿತು. ಈ ರೀತಿಯಾಗಿ ಒಳ್ಳೆ ಈ ಹುದ್ದೆಗಳಲ್ಲೆಲ್ಲ ಕೂಡ ಒಳ್ಳೆ ಇದ್ದ. ನಮಗೇನಾದರೂ ನಾನು ಅಧ್ಯಕ್ಷನಾಗಿದ್ದಾಗ ಕೂಡ ಬ್ಲಾಕ್ ಅಧ್ಯಕ್ಷನಾಗಿ ಏನಾದರೂ ತಿರುಮರವಾದರೆ ಒಳ್ಳೆ ಸಲಹೆ ಕೊಡ್ತಾಯಿದ್ದ. ನಮಗೂ ಕೊಡ್ತಾಯಿದ್ರು. ಕೊತ್ತೂರು ಮಂಜುನಾಥ್ ಮಾಡೋದ್ರಲ್ಲಿ ನಾವು ಶೇಣಣ್ಣ ಎಲ್ಲನೂ ಕೈ ಜೋಡಿಸಿ ಅಂಬರೀಷನ್ನು ಮಾಡಿದ್ವಿ, ಕೊತ್ತೂರು ಮಂಜುವನ್ನು ಮಾಡಿದ್ವಿ, KH ಮುನಿಯಪ್ಪನವ್ರನ್ನ 2 ಸಲ ಚುನಾವಣೆಗಳೆಲ್ಲ ಮಾಡಿದ್ವು. ಎಲ್ಲ ಇದರಲ್ಲಿ ಬಲಭುಜವಾಗಿದ್ದು ನಿಂತು ಒಳ್ಳೆ ಸಲಹೆಗಳು ಕೊಡ್ತಾಯಿದ್ದ, ಒಳ್ಳೆ ಆಡಳಿತ ಮಾಡ್ತಾಯಿದ್ದ. ಎಲ್ಲ ಇತ್ತೀಚೆಗೆ ಈ ರೀತಿ ದುಧೈರ್ಯ ಆಗಿ ಇದಾಯಿತು. ಅವರು ಕುಟುಂಬಕ್ಕೂ ಒಳ್ಳೆ ಶಕ್ತಿ ತುಂಬಬೇಕು, ನಮ್ಮ ಪಕ್ಷಕ್ಕೂ ಕೂಡ ಒಳ್ಳೆ ಶಕ್ತಿ ತುಂಬಿ ಮುಂದಕ್ಕೆ ನಡಿಬೇಕು ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನಾಳೆ 11 ಗಂಟೆಗೆ ಅವರು ಸ್ವಗ್ರಾಮ ಮೇಲಾಗಾಣಿಯಲ್ಲಿ ಅಂತ್ಯಕ್ರಿಯೆ ಆಗಲಿದೆ. ಎಲ್ಲರೂ ಕೂಡ ತಾಲೂಕಿನಾದ್ಯಂತ ಕಾರ್ಯಕರ್ತರು ಎಲ್ಲರೂ ನಾಯಕರುಗಳೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಮಾತು ಮುಕ್ತಾಯ ಮಾಡ್ತಾಯಿದ್ದೀನಿ. ಚೆನ್ನ